ಕಂಗ್ರಾಟ್ಸ್. ಎಲ್ಲ ನೀನು ಹೇಳ್ದಾಗೆ ಆಯ್ತು. ಚಿರು ಬಾವನ ಹತ್ರ ಮಾತಾಡದೆ ದೊಡ್ಡ ದೊಡ್ಡ ಅಂತ ಅವ್ನ ರೂಮಿಗೆ ಹೊರಟೇ ಬಿಟ್ಟ. ಅವ್ರಿಬ್ರು ಒಂದ್ ಮಾಡ್ತೀನಿ ಅಂತ ಆ ದೀಪ ಟ್ರೈ ಮಾಡಿದ್ಲಲ್ಲ, ಅದೆಲ್ಲ ನೀರಲ್ಲಿ ಹೋಮ ಮಾಡ್ದಾಗಾಯ್ತು. ಅಯ್ಯೋ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಚಿರು ಯಾವತ್ತಿದ್ರು ನಾನು ಹಾಕಿದ ಗೆರೆ ದಾಟಲ್ಲ ಅಂತ ಇವತ್ತಾದ್ರೂ ನಿಮ್ಗೆ ಅರ್ಥ ಆಯ್ತಾ? ಬರೀ ನನಗ್ ಮಾತ್ರ ಅಲ್ಲಮ್ಮ, ಇಡೀ ಮನೆಯವ್ರಿಗೆ ಅರ್ಥ ಆಯ್ತು ಬಿಡು. ಚಿಕ್ಕ ವಯಸ್ಸಿಂದ ತಾಯಿಯಾಗಿ ಅವನ್ನ ಸಾಕಿರೋ ನನಗೆ ಅವ್ರ ತಂದೆ ಮೇಲೆ ಅವ್ನಿಗೇನು ಅಭಿಪ್ರಾಯ ಇದೆ ಅಂತ ಗೊತ್ತಿರೋದಿಲ್ವಾ? ಹೌದೌದು, ಈಗಲೇ ಹೋಗಿ ಆ ದೀಪನ ಮುಖಕ್ಕೆ ದೊಡ್ಡ ಮಂಗಳಾರತಿ ಮಾಡ್ತೀನಿ, ನೀನು ನೋಡುವಂತೆ. ಬಾ ಬಾ. ಸೌಂದರ್ಯ, ಈಗ ತಾನೇ ಬಾವನ್ ರೂಮಿಂದ ವಾಪಸ್ ಹೋದವನು ಕೈಯಲ್ಲಿ ಅದೇನೋ ಬಾಕ್ಸ್ ಇಟ್ಕೊಂಡು ಮತ್ತೆ ಅಲ್ಲಿಗೆ ಹೋಗ್ತಿದ್ದಾನೆ. ಅವ್ರದ್ದೇನಾದ್ರೂ ವಸ್ತು ಇರಬೇಕು, ಅದನ್ನು ಅವ್ರ ಮುಖದ ಮೇಲೆ ಬಿಸಾಕಕ್ಕೆ ಹೋಗ್ತಿರ್ತಾನೆ. ಅದೇನೋ ನೋಡೋಣ ಬನ್ನಿ. ಜಾಜಿ, ಈ ಸ್ವಲ್ಪ ಇಲ್ಲೇ ಇರು. ಒಳಗಡೆ ಹೋದವ್ರು ಯಾರು ಹೊರಗಡೆನೇ ಬರ್ತಿಲ್ಲ, ಏನಾದರೂ ನೋಡ್ಕೊಂಬರ್ತೀನಿ. ಚಿರು ನಿಮ್ಮ ಜೊತೆ ಮಾತಾಡ್ಲಿಲ್ವಾ ಅಪ್ಪ? ಒಬ್ಬರ ಮನಸ್ಸಲ್ಲಿ ಒಬ್ಬರ ಬಗ್ಗೆ ಕೆಟ್ಟ ಭಾವನೆ ಬಂದ್ಬಿಟ್ರೆ ಅದು ಕೆಲವು ಸಲ ಕೊನೆವರೆಗೂ ಹಾಗೆ ಇರುತ್ತೆ ಅನ್ನೋದಕ್ಕೆ ನಾನೇ ಒಳ್ಳೆ ಉದಾಹರಣೆ. ನನ್ನನ್ನು ಮಾತಾಡಿಸೋ ಮಗನೇ, ನಾನು ಮಾಡಿರೋ ತಪ್ಪಿಗೆ ನನ್ನ ಕ್ಷಮಿಸು ಅಂತ ತುಂಬ ಕೇಳ್ಕೊಂಡೆ. ಕೊನೆಗೆ ಅವನ ಕಾಲೇ ಹಿಡ್ಕೊಳ್ಳೋಕೆ ಹೋದೆ. ಆದರೆ ಅವನು ನನ್ನ ಮುಖನೂ ನೋಡದೆ ಹೊರಟೋದ. ಅವನು ನನ್ನನ್ನು ಕಾಲಿಂದ ಒದ್ರು ನನಗೆ ನೋವಾಗ್ತಾ ಇರಲಿಲ್ಲ. ಆದರೆ ಒಂದು ಮಾತಾಡದೆ ಹೋದ್ನಲ್ಲ,